ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಸುದ್ದಿಗಳನ್ನು ನೋಡಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಸಿದ್ಧಲಿಂಗಪ್ಪ ಚೌಕಿಯಲ್ಲಿನ ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಗರಸಭೆಯ ಸಿಬ್ಬಂದಿ ಮತ್ತು ಅವರ ಸಂಬಂಧಿಕರೇ ಈ ಕೃತ್ಯವನ್ನು ಎಸಗಿದ್ದಾರೆ ಎಂದು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ತಾರಿಹಳ್ಳಿ ಹನುಮಂತಪ್ಪನವರು ನಮ್ಮ R5 ನ್ಯೂಸ್ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಈ ರೀತಿ. ನಂಬರ್ 3 ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇದೇ ಜಿಲ್ಲಾಧಿಕಾರಿಗಳೇ ಮನೆ ಮನೆಗೂ ಫಾರಂ ನಂಬರ್ 3 ಇದು ಮಾಡೋಂಥದ್ದು ಒಂದು ಆಜ್ಞೆ ತಂದರು. ಅದು ಮತ್ತೆ ಸಮರ್ಪಕವಾಗಿ ನಡೀತಾ ಇಲ್ವಾ? ಅದು ಜಿಲ್ಲಾಧಿಕಾರಿಗಳ ಗಮನಕ್ಕಿದೆನಾ ಇಲ್ವಾ? ಅದು ಗೊತ್ತಾಗಿನ ಇವ್ರ ಗಮನಕ್ಕೆ ಬಂದಾಗ ಶೀಘ್ರ ಹೋಗಿ ಮೊನ್ನೆ ಸೋಮವಾರ ಮಂಗಳವಾರ ತಾವೇ ಹೋಗಿ ಎಲ್ಲ ಕಡತಗಳನ್ನ ಎಲ್ಲ ವೇತನಕ್ಕೆ ಹಾಕ್ಸಿ ಅಂತ ಕಮಿಷನರ್ ಏನು ಉತ್ತರ ಕೊಡಕ್ಕೆ ಬಂದರೂ ಕೇಳಿಲ್ಲ. ಯಾಕಂದ್ರೆ 700-800 ಒಂದೊಂದು ದಿನಕ್ಕೆ ಟೇಬಲೇ ಕುಂತವಂದ್ರೆ ಇನ್ನು ಪೆಣ್ಣಿಗೆ ಎಷ್ಟೋ ಗೊತ್ತಿಲ್ಲ. ಸಾಹೇಬ್ರೆಲ್ಲ ಅವತ್ತು ತಗೊಂಬಂದು ಅದನ್ನ ಯಾವ ರೀತಿ ಇದು ಮಾಡಿದ್ರೆ ಗೊತ್ತಿಲ್ಲ. ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಆಡಳಿತ ಕುಸಿತೈತೆ ಅಂತ ಹೇಳ್ತಾ ಇದ್ದಾರೆ ನೀವು. ಅಧಿಕಾರಿಗಳ ಬಗ್ಗೆ ಎಲ್ಲ ಇಲಾಖೆಗಳಿಗೂ ಅಧಿಕಾರ ನಡೆಸ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು. ಬಟ್ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು. ಯಾಕಂದರೆ ತಾವೇ ಬಂದು ನಮ್ಮ ಸಂಘಟನೆ ಮುಖಾಂತರ ಇದ್ರ ಮುಖಾಂತರನೇ ಹೇಳಿದರು, ಮನೆ ಬಾಗಿಲಿಗೆ ಫಾರ್ಮ್ ನಂಬರ್ ಅಂತ ಹೇಳಿದರು. ಅವತ್ತು ಆಯಿತು ಕೂಡ, ಸದ್ಯಕ್ಕೆ ಆಯಿತು. ಇವ್ರು ಕಮಿಷನರ್ ಬರೋದಕ್ಕನ್ನ ಮೊದಲು ಬಂಡಿ ಹೊಡ್ರಿದ್ರು ಅವಾಗ, ಆಗಿನ ಟೈಮಲ್ಲಿ ಆಯಿತು. ಈಗ ಅಂತೂ ಪೂರಾ ಮಲ್ಕೊಂಬಿಡಿದೆ. ನಗರಸಭೆ ತಂಟಿಗೆ ಯಾರು ಹೋಗ್ಬಾರ್ದು ಅಂಬ ಲೆವೆಲಿಗೆ ಬಂದಿದೆ. ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ನಿಮಗೆ? ಫಾರಂ ನಂಬರ್ 3 ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೇನು ದೂರು ಬಂದಿದೆ? ಯಾವ ವಿಷಯಕ್ಕಾಗಿ ಅವರು ಅಷ್ಟೊಂದು ಪೆಂಡಿಂಗ್ ಇಟ್ಕೊಂಡಾರಂತ ಸಾರ್ವಜನಿಕರು? ಆಗಲ್ಲ, ದುಡ್ಡು ಕೊಟ್ಟಿಲ್ಲ ಅಂದರೆ ನಮ್ಮ ಫೈಲೇ ಮೂವ್ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕೆಲವೊಂದು ದಾಖಲೆಗಳು ಕಳುವಾಗಿದ್ವು ಅಂತ ನಾವು ಅವಲೇ ಹೇಳಿದ್ವಿ, ಯಾರ್ಯಾರ ಮನೆಯಾಗ ಹೋಗಿದ್ದಾವೆ ಅಂತ. ಈಗಲೂ ಆ ದಾಖಲೆಗಳಿಲ್ಲ. ಅದ್ರ ಬಗ್ಗೆ ನೀವು ಇನ್ನೂ ಪೂರ್ಣವಾಗಿ ಹೋರಾಟ ಅದು ಅಲ್ಲಿಗೆ ನಿಂತಿತ್ತಾ ಅಥವಾ ಏನಾದರೂ? ಅಲ್ಲಿ ನಮ್ಮ ಹೋರಾಟ ಅಲ್ಲಿಗೆ ನಿಂತಿದೆ. ಯಾಕಂದ್ರೆ ಅಧಿಕಾರಿಗಳ ಗಮನಕ್ಕೆ ಬಂತು, ಲೋಕಾಯುಕ್ತರು ಬಂದರು, ಎಲ್ಲ ತನಿಖೆ ಅವ್ರದ್ರಲ್ಲಿ ಹೋಗಿದ್ದು ಅಂತ ನಾವು ಅವ್ರು ಫಾಲೋಅಪ್ ಮಾಡಾಕಿದ್ದೇವೆ ಅಷ್ಟೇ. ಫಾಲೋಅಪ್ ಮಾಡ್ತಾ ಇದ್ರಿ, ಒತ್ತಡ ಏನು ಹಾಕಿಲ್ಲ? ಇಲ್ಲಿ ಅದು 1 ವರ್ಷ ಆಯಿತು, 1.5 ವರ್ಷ ಆಯ್ತು ಹೀಗಾಗಿ ಕಡತಗಳು ಕಳ್ಳತನ ಆಗ್ಯಾವಂತ ನೀವೇ ಪ್ರಥಮವಾಗಿ ಅದನ್ನ ದೂರು ಕೊಟ್ರಿ. ಕೆಲವೊಂದು ಅಧಿಕಾರಿಗಳ ವಿರುದ್ಧ ಅವರು ಕ್ರಮ ಕೈಗೊಂಡ್ರು, ಸಸ್ಪೆಂಡ್ ಆದರು. ಸಸ್ಪೆಂಡ್ ಆಗಿರೋ ಅಧಿಕಾರಿಗಳೆಲ್ಲ ಹೊಸಪೇಟೆಯಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಮುಂಬಡ್ತಿ ಪಡೆದು ಪ್ರಮೋಷನ್ ತಗೊಂತ ಇದಾರೆ. ಏನು ನೀವು ಮಾಡ್ತೀರಾ ಹೋರಾಟ ಸುಳ್ಳ ಅಥವಾ ಅವರು ಅಧಿಕಾರಿಗಳು ಸರಿಗಿದಾರ? ಅವರು ಅಧಿಕಾರಿ ಸರಿ ಇದಾರೆ ಅಂತ ತಿಳ್ಕೊಬೇಕು. ನಾವು ತಿಳ್ಕೊಳ್ಳೋದು ಸಾರ್ವಜನಿಕ ತಿಳ್ಕೊಳ್ಳೋದು, ಅಧಿಕಾರಿ ಸರಿಗೆ ಇದ್ದಾರೆ, ಸಂಘಟನೆಗಳು ಸರಿಗಿಲ್ಲ. ಅಧಿಕಾರದಲ್ಲಿ ಇರ್ತಕ್ಕಂಥ ದುಡ್ಡು ಸರಿಗಿದೆ, ಅಮೌಂಟ್ ಇಲ್ಲ, ಕೋಟಿಗಟ್ಟಲೆ ಕೊಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ. ನೀವು ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳಿಗೆ ಏನಾದರೂ ದಿನಾಂಕ ಗಡುವು ಕೊಟ್ಟಿದ್ದೀರಾ ಅಥವಾ? ಬಂದಾಗ ಅವ್ರ ಎದುರಿಗೆ, ತಮ್ಮೆಲ್ಲ ಎದುರಿಗೆ ನಾವು ಅವ್ರಿಗೆ ಗಡುವು ಕೊಡ್ತೀವಿ. ಅವ್ರು ಬಂದ ಮನವಿ ಕೊಟ್ಟು ಅದ್ರ ಸಹಿತ ಅವ್ರಿಗೆ ಉಗ್ರ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಚ್ಚಿಗೆ ಹಾಕ್ತೀವಿ ನಾವು. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಕೆಲವು ಇಲಾಖೆಗಳಲ್ಲಿ ನೀವಾಗಲೇ ನಾನು ನಿಮ್ಮ ಪೋಸ್ಟ್ಗಳ ಮುಖಾಂತರ ಹಾಕಿದ್ದೆ, ಹಲವಾರು ವರ್ಷಗಳಿಂದ ಅಧಿಕಾರಿಗಳು ಇಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ, ಒಂದೇ ಇಲಾಖೆಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ. ಅದ್ರ ಬಗ್ಗೆ ನೀವು ಶಾಸಕರಿಗೆ ಗಮನ ಕೊಟ್ಟಿದ್ದೀವಿ. 3 ವರ್ಷ ಮೇಲ್ಪಟ್ಟು, 5 ವರ್ಷ ಎಲ್ಲ ಏನಲ್ಲ, 3 ವರ್ಷದ ಮೇಲ್ಪಟ್ಟು ಅಲ್ಲ, 10 ವರ್ಷ 12 ವರ್ಷ ಇದಾರೆ ಇಲ್ಲಿ. ಆಗಿನ ಸದ್ಯ ಏನು ಮಾಡಿದ್ರು ಶಾಸಕರು ಅಂದರೆ, ಎಲ್ಲ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಸ್ವಲ್ಪ ಒಂದು 10-50 ಜನ ಬೇರೆ ನಮ್ಮ ಜಿಲ್ಲಾದಲ್ಲೇ ಬಳ್ಳಾರಿ ಜಿಲ್ಲಾದರಕ ಮತ್ತು ಈ ಕಡೆ ಹಡಗಲಿ ಕೂಡ್ಲಿಗೆ ಆ ಕಡೆ ಭಾಗಕ್ಕೆ ಹಾಕಿದ್ರು ಅಷ್ಟೇ ಸದ್ಯಕ್ಕೆ. ಆಮೇಲೆ ಯಾವ ಪೂರ ಅಲ್ಲ, ನಾನು ಇಲ್ಲಿ ವಿಜಯನಗರ ಕ್ಷೇತ್ರದ ಹೇಳ್ಕತ್ತೀನಿ, ವಿಧಾನ ಕ್ಷೇತ್ರದ ಇಲ್ಲೇ ಅಧಿಕಾರಿಗಳನ್ನೇ ಭಾಳ ವರ್ಷದಿಂದ ಈ KVನಲ್ಲಿ, PWDನಲ್ಲಿ, ನಗರಸಭೆಯಲ್ಲಂತೂ ಅವರೇ ಅದಾರ ಬಿಡ್ರಿ. ನೀವು ಅಲ್ಲಿ ನಗರಸಭೆಯಲ್ಲಿ ಅಧಿಕಾರಿಗಳು ಯಾರು, ಬ್ರೋಕರ್ಸ್ಗಳು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ನೀವು ಶಾಸಕರು ಕೂಡ ಹೇಳಿದ್ವಿ ನಾವು. ಶಾಸಕರೇ, ನಾವು ಇನ್ನೂ ಇಲ್ಲೇ ನೇರ ಕಲ್ಯಾಣ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಾಗ ಹೆಂಗಿತ್ತು ಮನೆ ಹಂಗೆ ಇದೆ, ಯಾವುದು ಡೆವಲಪ್ಮೆಂಟ್ ಆಗಿಲ್ಲ. ಇಷ್ಟೇ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಇಷ್ಟ್ರಾಗ ಇದ್ದೀರಿ ಹೊತ್ತು. ನೀವು ಅವ್ರು ಏನಾದರೂ ಎಂಪ್ಲಾಯಿಗಳು ನೀವು ನೋಡಿದ್ರೆ ಆಕಾಶಕ್ಕೆ ಮಕ ಎತ್ತಿ ನೋಡ್ಬೇಕು ಅಂತಂತವು. ಬರೀ ಮಾಮೂಲು ಅವ್ರಿಗೇನು 25,000 ಇರ್ತದೆ, 30,000 ಇರ್ತೈತೆ. ಇನ್ನು ಎಂಪ್ಲಾಯಿ ಹೆಸರಿಗೆ ಮಾತ್ರ ಸಂಬಳ ಅವ್ರಿಗೆ ಬೇಕಾಗಿಲ್ಲ, ಅಷ್ಟು ಗಿಂಬಳ ಇದೆ. ಇದಕ್ಕೆ ನೀವು ಭಾಳ ಇದು ಗಮನ ಕೊಡ್ಬೇಕಂತ ಹೇಳಿದಕ್ಕಾಗಿ ಸದ್ಯಕ್ಕೆ ಒಂದು ಪೊಲೀಸ್ ಇಲಾಖೆ ಮಾತ್ರ ಅವತ್ತು ವರ್ಗಾವಣೆ ಮಾಡಿದ ಹೊತ್ತು ಬೇರೆ ಯಾವ ಇಲಾಖೆ ಮಾಡಿಲ್ಲ. ಈಗ ನೀವು ಮನವಿ ಕೊಡಕ್ಕೆ ಹೋದಾಗ, ನಗರಸಭೆ ಆಯುಕ್ತರಿಗೆ ಹೇಳಕ್ಕೆ ಹೋದಾಗ, ಅವ್ರು ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡ್ತೀನಿ ಅಂದ್ರೆ ಏನು ಕೆಲಸ ಮಾಡ್ತಾರಂತ 8 ಗಂಟೆವರೆಗೆ? ಏನಿಲ್ಲ, ಯಾವ ಸಿಗ್ನೇಚರ್ಗಳು ಮಾಡ್ಕೊಂತ ಕೂತಿದ್ರು ಅಷ್ಟೇ. ಅಲ್ಲ, ದಿನ ಅವರು ನೈಟ್ ಎಸ್ಪೆಷಲಿ ನಗರಸಭೆಯಲ್ಲಿ 8 ಗಂಟೆ 9 ಗಂಟೆವರೆಗೂ ಕೆಲಸ ಮಾಡ್ತಾರ. ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಏನು ಕೆಲಸ ಮಾಡ್ತೀರಿ ಅಂತ?
ಅವರೆಲ್ಲ ಯಾಕಂದ್ರೆ ಒಳ್ಳೆ ನೀಟಾಗಿ ಕೆಲಸ ಮಾಡೋನಿದ್ರೆ 5:30 ಗಂಟೆ ಸಾಕು. 5:30 ಸಾಯಂಕಾಲ ಏನೈತಲ್ಲ ಅದೇನು ಗೌರ್ಮೆಂಟ್ ಪ್ರಕಾರ ಐತಲ್ಲ ಅಷ್ಟೇ ಸಾಕು. ಈ ಸೋಮವಾರಿಗಳಿಗೆ ಐತಲ್ಲ 9 ಅಲ್ಲ 10 ಗಂಟೆ ಆದರೂ ಅವ್ರಿಗೆ ಇಲ್ಲ. ಯಾಕಂದ್ರೆ ಅವ್ರು ಮಾಡ್ತಿರೋದು ಬೇರೆ. ಯಾವುದೋ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಐತಲ್ಲ ಅದು ವಿರುದ್ಧ ಇದೆ ನಮ್ಮ ಅಧಿಕಾರಿಗಳು. ಅದೊಂದು ಇಲಾಖೆ ಅಂತ ಹೇಳ್ತೀವಲ್ಲ, ಇಲಾಖೆಯಲ್ಲ ಹಂಗೆ. ನಾವು ನಗರಸಭೆಗೆ ಒಂದು ಹಲವಾರು ಬಾರಿ ಭೇಟಿ ನೀಡಿದ್ವಿ. ಆ ಭೇಟಿ ನೀಡಿದಾಗೆಲ್ಲ ತನ್ನ ಸ್ಥಾನದಲ್ಲಿ ಆಯುಕ್ತರು ಇರೋದೇ ಇಲ್ಲ. ಯಾವಾಗ ನೋಡಿದ್ರು AC ಸಾಹೇಬ್ರು ಕರೆದಾರ ಮೀಟಿಂಗ್ ಐತೆ, EC ಸಾಹೇಬ್ರು ಕರೆದಾರ ಮೀಟಿಂಗ್ ಐತೆ. ಈ ನೆಪಗಳು ಹೊರತು ಬೇರೆ ಕೆಲಸ ಯಾವುದೂ ಇಲ್ಲ. ಬರೀ ತೌಡು ಕೊಟ್ಟದೇ ಆಗ್ಬಿಟ್ಟೈತೆ ಅವ್ರಿಗೆ. ಕೆಲಸ ಅಂತೂ ಮಾಡೋಂಗಿಲ್ಲ. ಯಾವುದಾದ್ರು ಹೇಳಕ್ಕೆ ಹೋದರೆ ಇಲ್ಲರಿ ನಮ್ಮ ಸಿಬ್ಬಂದಿ ಕೊರತೆ ಇದೆ, ಸಿಬ್ಬಂದಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಕೈ ತಳಕ್ಕೆ ಕೆಲಸ ಮಾಡ್ತಾರೆ. ನೀವು ಆರ್ಡರ್ ಕೊಡಬೇಕು, ಅವ್ರು ಮಾಡ್ತಾರೆ. ನೀವು ಆದೇಶ ಕೊಟ್ಟರೆ ಅವ್ರು ಪಾಲನೆ ಮಾಡಿಲ್ಲಪ್ಪ ಅಂದರೆ ಮೇಲಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡಿರಿ, ದೂರು ಕೊಡಿರಿ ಮೇಲಧಿಕಾರಿಗಳಿಗೆ. ಈಗ ಹಾಗಾದರೆ ನೀವು ವಿಫಲ ಆಗಿರಾ, ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಆಯುಕ್ತರ ಮಾತು ಅವರು ನಿಮ್ಮ ಸಿಬ್ಬಂದಿ ಕೇಳ್ತಾ ಇಲ್ಲ ಅಂದರೆ ನೀವು ವಿಫಲ. ಆ ಸ್ಥಾನದಲ್ಲಿ ನೀವು ಲಾಯಕ್ಕಿಲ್ಲ. ಆ ಸ್ಥಾನ ಬಿಟ್ಟು ಹೋಗ್ಬಿಡ್ಬೇಕು. ಮೊನ್ನೆ ನಮ್ಮ ಮುಂದೆ ಇದೇ ಬಾಯಿ ಮತ್ತೆ ಹಿಂಗೆ ಹೇಳಿದ್ದಾರೆ ಅವರು. ಇಲ್ಲರಿ ಇವ್ರು ಮಾಡಿದ್ರೆ ತಾನೇ ನಾನು ಮಾಡೋದು, ನೀವು ಮಾಡಿಸಿದ್ರೆ ತಾನೇ ಅವ್ರು ಮಾಡೋದು. ನೀವು ಕ್ರಮ ತೊಗೊಳ್ರಿ ಅವ್ರ ಬಗ್ಗೆ. ಯಾವುದೂ ಕ್ರಮ ತೊಗೊಳ್ಳಾರ್ದಂಗೆ ಬರೀ ಮಾಯುವಂತ ಹೇಳ್ಕೊಂತಿದ್ರೆ ಅದು ಹೆಂಗಾಗುತ್ತೆ? ಈ ಜಮೀನುಗಳು ಇದೇನು ರೋಡ್ ಹೊಡ್ಯೋದು, ಸೆಲ್ಲರ್ ಹೊಡ್ಯೋದು ಇದು ಹೇಳ್ಬೇಡ್ರಿ. ಯಾವುದಾದ್ರು ಪಾರ್ಕ್ ಯಾವುದಾದ್ರೂ ಕಮಿಷನ್ ಅಂತ ಹೇಳ್ರಿ. ಇಂಥದ್ದು ಈಗ ಬರ್ತೀನಿ ಜಡ್ಜಿಗೆ ಅಂತ. ಅದಕ್ಕೆ ಬೇರೆ ಕಾನೂನು ಐತಿ, ಇದಕ್ಕೆ ಬೇರೆ ಕಾನೂನು ಐತೆ. ಕಾನೂನಲ್ಲಿ ಅದು ಅವ್ರಿಗೇನು ಗೊತ್ತೈತೆ ಇಲ್ಲ ಗೊತ್ತಿಲ್ಲ, ವಕೀಲರು ಐತೆ 5-9 ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಇದು ಹೇಳ್ತಾರೆ ಯಾವುದಾದ್ರು ಪಾರ್ಕ್ ಕಮಿಷನ್ ಅಂದ್ರೆ ಹೇಳ್ರಿ, ನಾನೇ ಬಂದು ಈಗ ಬಂದು ಹೊಡಿತಂತ. ಬಿಲ್ಡಿಂಗ್ಗಳು ಹೊಡೆಯೋಕ್ಕಾಗಲ್ಲ, ಭಾಳ ಪ್ರೆಸರ್ ಬರ್ತಾವೆ. ಯಾರಿಂದ ಬರ್ತಾವ ಅದನ್ನ ಹೇಳ್ಬೇಕಲ್ಲ, ಅದನ್ನ ಕೂಡ ಕೇಳ್ತೀವಿ. ಹೇಳಿಲ್ಲ ಯಾರಾದ್ರೂ ಪ್ರೆಸರ್ ಐತೆ, ರಾಜಕೀಯ ಪ್ರಭಾವಿಗಳು ಇದಾರ, ಇಲ್ಲ ದುಡ್ಡು ಏನಾದ್ರೂ ನಿಮ್ಗೆ ಆಮಿಷ ಮಾಡಕ್ಕೆ ಬರ್ತಾರ, ಇಲ್ಲ ಯಾರು ಕೂಡ ಇಳಿಸ್ತಾರ, ಯಾವುದೂ ಇಲ್ಲ. ಎಲ್ಲದಕ್ಕೆ ನಗು ಅಂದವು. ಮಾತಿ ಮುಂಚೆ ನಗಂತ ಗಂಡ್ಮಗನ, ಮಾತಿ ಮುಂಚೆ ಒಳ ಹೆಣ್ಮಗಳನ್ನ ನಂಬಾರ್ದು ಅಂತ ಹೇಳಿದ್ರೆ ಹಂಗಾಗಿತ್ತು ನಮ್ಮ ಕಮಿಷನ್. ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕೊಠಡಿಗೆ ತೆರಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳಿಸಿದರು. ಈ ಕುರಿತಾದ ಒಂದು ವರದಿ ಈಗ ನೋಡೋಣ ಬನ್ನಿ. ಬಟ್ ಇವರು ಫಾಲೋಅಪ್ ಮಾಡಿಲ್ಲ, ಅವ್ರನ್ನ ಏನು ಆಕ್ಷನ್ ತಗೊಳ್ಳಲ್ಲ. ಇದು ಹೌದು ಫಸ್ಟ್. ಹಂಗಾಗಿ ಏನು ಸರ್ ನಮ್ಗೆ ಏನಿಲ್ಲ. ಈಗ FIR ಮಾಡ್ತೀರಿ, ಅವ್ರನ್ನ ವಜಾ ಮಾಡ್ತಾರೆ, ಮತ್ತೆ 3 ತಿಂಗಳಾದ್ಮೇಲೆ ಅವ್ರು ಬೇರೆ ಮೇಲೆ ಹೊರಗೆ ಬರ್ತಾರಲ್ಲ, ಮತ್ತೆ ಪ್ರಮೋಷನ್ ಮೇಲೆ ಕಮಲಾಪುರ ಕಂಪ್ಲಿ ಅಡಗಿ ಹೋಗ್ತಾರಲ್ಲ, ಅವ್ರು ನೋಡಿದ್ರೆ ನಮಗೆ ಅವ್ನು ತರ ಆಗತ್ತೆ. ನಾವು ಸಂಘಟನೆಗಳಲ್ಲಿ ಏನು ಮಾಡಬೇಕು? ಜಿಲ್ಲಾಧಿಕಾರಿ ಮಾಡಿದ್ವಿ ಎಷ್ಟು, ನಾವು ಮಾಡಿದ್ವಿ ಎಷ್ಟಲ್ಲ ಅಮ್ಮ. ಹೌದು ಮತ್ತೆ ಮುಂದೆ ಬರೋ ಅಧಿಕಾರಿಗಳು ಕೂಡ ಗಂಟೆ ಆಗಿರ್ಬೇಕು. ಹ್ಞೂ ಸರ್, ಗೌರ್ಮೆಂಟ್ ಜಾಗ ಮೊದಲೇ ಗೌರ್ಮೆಂಟ್ ಇತ್ತು. ನಿಜ ನೆಕ್ಸ್ಟ್ ಉಳಿದವೆಲ್ಲ ಸಸ್ಪೆನ್ಷನ್, ಡಿಸ್ಮಿಸ್, ಫಸ್ಟ್ ಗೌರ್ಮೆಂಟಿಗೆ ವಾಪಸ್ ಕೊಡ್ಬೇಕು. ಇದು ವಾಪಸ್ ಮಾಡಿ ಚೆಕ್ ಮಾಡ್ತಾರೆ ಸರ್. ಚಿನ್ನ ಹಲವಾರು ಇದಾವೆ ಸರ್ ಗೌರ್ಮೆಂಟ್ ಲ್ಯಾಂಡ್. ಕೊಡಿಯಲ್ಲ, ಕೆಲವೊಂದು ಇಲ್ಲ ತೆಗಿಸಾಗತ್ತೀವಿ ಸರ್. ಎಲ್ಲ ದಾಖಲೆಗಳು 6 ಎಕರೆ ಸಂಘಟನೆ ಯಾರೋ ಬರಲಿಲ್ಲ, ಯಾರೋ ಒಬ್ಬ ಮನುಷ್ಯ ಬಂದು ಹೇಳೋರಿದ್ದ ಚಿನ್ನ ಕೊಡ್ತಿದ್ರು. 6 ಅದನ್ನ ಫಾಲೋ ಮಾಡಿ ಈಗ ಮೊಬೈಲ್ 6 ಎಕರೆ ಎಲ್ಲಿ ಗೊತ್ತಾ? ತರಂ ತಗೊಂಡಿಲ್ಲ ಹೈವೇ ಅಂತ. ಹೌದು 3 ಕೋಟಿ ಎಕರೆ ಇತ್ತು. ತರಂ 3 ಕೊಟ್ಟಿದ್ದಾರೆ ಗೌರ್ಮೆಂಟ್. ಇದೊಂದು ಮಾಡಿದ್ದಾರೆ ಸರ್, 2 ಎಕರೆ 80 ಲಕ್ಷ ಸರ್. ಮುಂದೆ ಯಾವುದು ಡಾಕ್ಟರ್ ಯುವರಾಜ್ ಮಾಡಿ ನಿಂತೆ ಅದು ಒಳ್ಳೆಯ ನೀವು ತೋರಿಸಿರೋರು ನಮಗೆ ಗೌರ್ಮೆಂಟ್ ಬಂದರೆ ಸರ್. ಗೌರ್ಮೆಂಟ್ ಲ್ಯಾಂಡ್ ನಾವು ತೋರಿಸ್ತೇವೆ ಸರ್. ಇನ್ನು ಇದು 3 ಎಕರೆ ಸರ್. ಇಲ್ಲೇ ಒಂದು 3 ಎಕರೆ ಇನ್ನೂ ಐತೆ ಸರ್. ಪಕ್ಕಕ್ಕೆ ಬಡವರು ರೆಕಾರ್ಡ್ಸ್ ಚೆಕ್ ಮಾಡ್ಬೇಕಾದ್ರೆ ನೋಡ್ರಿ ಸರ್, ನೀವು ನೋಡ್ರಿ ಮಾಡ್ರ ಸರ್ ಮಾಡಿ ಕೂಡ್ಲಿಗೆ ಇದೇನಾಯ್ತು ರೆಕಾರ್ಡ್ಸ್ ನೋಡಿದ್ವಿ. ಪಕ್ಕ 1-2 ತಿಂಗಳು ಫೋರ್ವರ್ಡ್ ಮಾಡಿ ಯಾವ ಕೋರ್ಟ್ಗೆ ನೀವು ಡಾಕ್ಯುಮೆಂಟ್ಸ್ ಕೊಡಿ, ನಾನು ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡ್ತಾರೆ. ಇನ್ನ ಉಳಿದಿದ್ದು ಐತೆ ಸರ್. ಬಡವರು ಭಕ್ತರು ಬಹಳ ಮಂದಿ ಇದಾರೆ ಸರ್. ಫ್ಲಾಟ್ಗಳಿಲ್ಲ, ಗೌರ್ಮೆಂಟ್ ಅದನ್ನ ಗೌರ್ಮೆಂಟ್ ತಗೊಂಡು ನೀವು ಒಂದು ಆದೇಶ ಪರವಾಗಿ 92 ಅಲ್ಲಿ ಪಟ್ಟಗಳು ಕೊಟ್ಟರಂತ ಸರ್. ಅವರು ಬಂದಿದ್ರು ನಮ್ಮ ತಾಗ. ಇನ್ನವರು ಕೊಡ್ತಾ ಇಲ್ಲ, ಯಾರು ನಮಗೆ ಇದು ನಿರ್ಲಕ್ಷ್ಯತೆ ವಹಿಸ್ತಾರ ಅಧಿಕಾರಿಗಳು. ಚೆಕ್ ಮಾಡಿಸ್ತೀನಿ. ಮೊನ್ನೆ ಶನಿವಾರ ಹೋಗಿದ್ವಿ ಸರ್. ಸಂಘಟನೆ ಮೌಖಿಕ ವಿಷಯ ಮಾತಾಡಿದಾರ ಕಮಿಷನರ್ಗೆ ಅಂತ. ಎಷ್ಟು ಬೇಜವಾಬ್ದಾರಿ ಅದು ಆ ಮನುಷ್ಯ ಅಂದ್ರೆ ಟೋಟಲ್ ಇಲ್ಲ. ಯಾಕಂದ್ರೆ ಸಾಹೇಬ್ ನಿಮ್ದೆಲ್ಲ ನೋಡಿದ್ವಿ ನಾವು. ಹೋದ ಮಂಗಳವಾರನ 1 ವಾರ ಆಯಿತು. ಇವೆಲ್ಲ ಕಡತಗಳು, ತಮ್ಮ ಫಾರ್ಮಟ್ರಿ ಎಲ್ಲ ಪೆಂಡಿಂಗರವು ಅವೆಲ್ಲ ನೋಡಿದ್ವಲ್ಲ, ಅದನ್ನೂ ಕೇಳಿ. ನೀನು ಹಿಂಗೆ 7:30 ತನಕ 8 ಗಂಟೆ ತನಕ ಕೆಲಸ ಮಾಡ್ತಂತಲ್ಲ, ಹಂಗಂತಂದ್ರೆ ಯಾಕೆ ಪೆಂಡಿಂಗ್ ಹಾಕಿದ್ದು? ಅದಕ್ಕೂ ಉತ್ತರ ಅಲ್ಲ.
ಮತ್ತು ಸೆಲ್ಲರ್ ಒಂದು ಕೊಟ್ಟಿದ್ದೀವಿ ಸರ್, 4 ತಿಂಗಳ ಹಿಂದೆ ಕೊಟ್ಟಿವಿ ಒಂದು ಸೆಲ್ಲರ್ ರೋಡಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಕಾಲೇಜ್ ರೋಡ್ನೆ, ಅದಕ್ಕೂ ಇಲ್ಲಿವರೆಗಿಲ್ಲ. ಇಲ್ಲ ಇದು ಮೇಲೆ 4 ತಿಂಗಳಲ್ಲ 2 ವರ್ಷ ಹಿಂದೆ ಕೊಟ್ಟಿರೋ ದೂರು ಅದು ಆಯ್ತು. ನಿಮ್ಮ ಹೋರಾಟ 4 ತಿಂಗಳಿಂದ ನಡೀತಾ ಇದೆ. ಅದಕ್ಕೂ ಉತ್ತರ ಇಲ್ಲ ಸರ್. ನೀವು ಮತ್ತೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಹಾಕಿರ ಅಂದರೆ ಇಲ್ಲ, ನಾವು ಗವೇಪರ್ ಮನೆ ಹೇಳಿದ್ರು ಈಗ ಇನ್ಮೇಲೆ ಸ್ಟಾರ್ಟ್ ಮಾಡಿ ಮೊದಲು ಮೇಲಾಧಿಕಾರಿ ತಿಳಿಸ್ರಿ ಅಂತ ಹೇಳಿದ್ರೆ ನಗದು ಬಿಟ್ಟರೆ ಬೇರೆ ಏನು ಉತ್ತರ ಇಲ್ಲ ಸರ್ ಅವ್ರ ಹತ್ರ. ಪ್ರತಿಯೊಂದು ವಿಷಯಗಳನ್ನು ನಗುವಿನಿಂದಲೇ ಸ್ವೀಕರಿಸುವ ಚಂದ್ರಪ್ಪನವರು ಇನ್ನು ಮುಂದೆ ಆದರೂ ವಿಷಯಗಳ ಬಗ್ಗೆ ಗಂಭೀರತೆಯನ್ನು ವಹಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ನಮ್ಮವರ ಸುದ್ದಿವಾಹಿನಿಯೂ ಸಹ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತದೆ. R5 ನ್ಯೂಸ್, ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ.